ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಾಕ್ಷಾಣಿ ಮಾದೇಶ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತಿನ ದಿನ ಏನಪ್ಪಾ ಅಂದ್ರೆ ವೆಂಕಟೇಶ್ವರ ಸ್ವಾಮಿದು 7ನೇ ವಾರದ ಪೂಜೆ ಇವತ್ತು ಮಾಡೋಣ ಅಂತ ಅನ್ಕೊಂಡಿದೀನಿ. ಮಾಡ್ಬೇಕು, ಬಟ್ ಎಲ್ಲ ಆಯ್ತು. ಅವಾಗೆಲ್ಲ ಮನೆ ಎಲ್ಲ ಒರೆಸಿದ್ದು ಎಲ್ಲ ಆಯ್ತು. ನೆನ್ನೆ ಏನೇನ್ ಬೇಕು ಎಲ್ಲ ತಗೊಂಡ್ಬಂದು ಇಟ್ಕೊಂಡಿದೀನಿ. ಇವಾಗ ಸ್ನಾನ ಮಾಡ್ಕೊಂಡ್ಬಂದು ದೇವ್ರಿಗೆ ಒಂದ್ 3 ತರ ಆಗೋ ನೈವೇದ್ಯ ಮಾಡ್ಕೋಬೇಕು. ಮತ್ತೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಒಂದ್ 7 ಜನಕ್ಕೆ ಅರ್ಶಿನ ಕುಂಕುಮ ಕೊಡೋಣ ಅನ್ಕೊಂಡಿದೀನಿ. ಅವ್ರನ್ನು ಕರ್ದಿದೀನಿ, ಬರ್ತಾರೆ. ಅಷ್ಟೊಳಗೆ ಎಲ್ಲಾ ಕೆಲ್ಸ ಎಲ್ಲ ಮಾಡ್ಕೋಬೇಕು. ಇನ್ನ ಎಲ್ಲ ಆಗಿದೆ. ಇನ್ನು ಸ್ನಾನ ಮಾಡ್ಕೊಂಡ್ಬಂದು ಇನ್ನು ಅಡ್ಗೆ ಮನೆಗೆ ಹೋಗಿ ನೈವೇದ್ಯ ಏನಾದ್ರು ಮಾಡ್ಕೊಂಡು ಇನ್ ಪೂಜೆ ರೆಡಿ ಮಾಡ್ಬೇಕು. ಅದೇ ನಮ್ ಹುಡ್ಗ ಹೋಗೋಷ್ಟ್ರೊಳಗೆಲ್ಲ ಇದೆಲ್ಲ ಮಾಡ್ಕೋಬೇಕು. ಸಾಯಂಕಾಲ ಕೊಡ್ರಿ ಅರ್ಶಿನ ಕುಂಕುಮ ಇವಾಗ ಅಂತಂದ್ರು. ಇನ್ ಸಾಯಂಕಾಲಕ್ಕೆ ಇವನ್ ಇರೋದಿಲ್ಲ, ಅದಕ್ಕೆ ಇವಾಗೆ ಕೊಟ್ಬಿಡೋಣ, ಏನೂ ಆಗಲ್ಲ, ಪೂಜೆ ಆಗಿದ ತಕ್ಷಣ ಕೊಟ್ರು ಚೆನ್ನಾಗಿರುತ್ತೆ ಅಂದ್ಕೊಂಡು ಎಲ್ಲಾರ್ಗು ಕರ್ದಿದೀನಿ. ಒಂದ್ 7 ಜನಕ್ಕೆ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಆಯ್ತಾ. ತುಂಬಾ ದಿವಸದಿಂದ ಮಾಡ್ಬೇಕು ಇರೋ ಲೆಕ್ಕದಲ್ಲಿ ನನ್ ಮಗನ್ ಬರ್ಡೇ ದಿನ ಮಾಡ್ಬೇಕು ಅನ್ಕೊಂಡಿದ್ದು. ಅವಾಗ ಆಗ್ಲಿಲ್ಲ, ಎಲ್ಲ ಅದೇ ಬಿಜಿ ಬಿಜಿ ಆಗೋಗುತ್ತೆ. ಇನ್ನು ಪೂಜೆ ಮೇಲೆ ನಿಗಾ ಇಟ್ಟು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಪೆಂಡಿಂಗ್ ಇಟ್ಟೆ. ನೆಕ್ಸ್ಟ್ ವಾರ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವಾರ ನಮ್ಮ ಹೆಣ್ಮಕ್ಳದ್ದು ಇರ್ತೈತಲ್ಲ ಅವೆಲ್ಲ ಬಂದು ಮತ್ತೆ ಅದೆಲ್ಲ ಮುಗಿಸ್ಕೊಂಡು ಇವತ್ತಿನ ಲಾಸ್ಟ್ ವಾರ 7ನೇ ವಾರ ಇದೆ, ಅದ್ ಮಾಡ್ಬೇಕು. ಅದ್ ಮಾಡಿದ್ಮೇಲೆ ಮಾಮೂಲಿ ಯಾವಾಗೂ ಮಾಡೋದ್ ಪೂಜೆ ತರ ಮಾಡೇ ಮಾಡ್ತೀನಿ. ಇವಾಗೊಂದು ಇಷ್ಟ ದಿನ ಅದೇ ಒಂದ್ ಸಿಂಪಲ್ ಆಗಿ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟ್ರಲ್ಲಿ ಮಾಡ್ಕೊಂಬಂದೆ. ಇವಾಗ ಒಂಚೂರು ನಾನ್ ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀನಿ, ಸಿಂಪಲ್ ಆಗಿ ಇಷ್ಟ ದಿನ ಏನು ನೈವೇದ್ಯ ಎಲ್ಲ ಏನ್ ಇಟ್ಟು ನಾನು ಮಾಡ್ತಾ ಇರಲಿಲ್ಲ. ಸುಮ್ಮನೆ ಇದು ಅಕ್ಕಿ ದೀಪ ಮಾಡಿ ಆರತಿ ಮಾಡ್ತಿದ್ದೆ. ಇವಾಗೆಲ್ಲ ನೆನ್ನೆನೆ ನಂಗೆ ಏನೇನ್ ಬೇಕೋ ಅವೆಲ್ಲ ತಗೊಂಡ್ ಬಂದಿದೀನಿ. ಮೈನ್ ನನ್ ಬುಕ್ಸ್ ಸಿಗ್ಲಿಲ್ಲ ನಮ್ಮೂರಲ್ಲಿ. ಬುಕ್ ಸಿಕ್ಕಿದ್ರೆ ಚೆನ್ನಾಗಿರ್ತೈತೆ 7 ಜನಕ್ಕೆ ಕೊಡೋದಕ್ಕೆ ಅನ್ಕೊಂಡಿದ್ದೆ. ಎಲ್ಲಾ ಕಡೆ ಕೇಳ್ದೆ, ಎಲ್ಲೂ ಇಲ್ಲ ಅಂತ ಹೇಳು. ಎಲ್ಲೋ ಒಂದ್ ಅಡ್ರೆಸ್ ಹೇಳಿದ್ರು, ಅಲ್ಗೋಗಿ ಸಿಗುತ್ತೆ ಅಂತ. ರಾತ್ರಿ 8:30 ಹಂಗಾಗೋಗಿತ್ತು, ಅದಕ್ಕೆ ಹೋಗೋದಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ದಾಗ ಕೊಡೋಣ ಎಲ್ಲಾರ್ಗು ಅನ್ಕೊಂಡು ಇವಾಗ ಅರ್ಶಿನ ಕುಂಕುಮ ಮಾತ್ರ ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಏನು ಬುಕ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬುಕ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತೈತೆ, ಅದೊಂದೇ ಒಂದು. ನೋಡಿ ಇವತ್ತು ಯಾರ್ಯಾರೆಲ್ಲ ಬರ್ತಾರೆ, ಹೇಗಿರುತ್ತೆ ಅಂತ ತೋರಿಸ್ತೀನಿ ನಮ್ಮ ಮನೇಲಿ ಆಯ್ತಾ. ಬೆಳಗ್ಗೆ ಎದ್ದು ನಮ್ಮ ಮಾವಾಗೆ ಟೀ ಎಲ್ಲ ಇಟ್ಕೊಟ್ಟೆ. ದಿನ ಬಿಸಿನೀರು ಬೇಕು ನಮ್ಮ ಮಾವಾಗೆ. ನೆನ್ನೆನೆ ಪೂಜೆಗೆ ಏನೇನು ಬೇಕೋ ಅವೆಲ್ಲ ತೊಗೊಂಬಂದೆ. ಹಣ್ಣು, ದಾಳಿಂಬೆ, ಬಾಳೆಹಣ್ಣು ಎಲ್ಲ ಬೆಳಗ್ಗೆ ಎದ್ದು ಹಾಗೆ ಎಲ್ಲ ಹೊಸ್ಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಮನೆಗಳೆಲ್ಲ ಒರೆಸ್ಕೊಂಡು ಪೂಜೆಗೆಲ್ಲ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಏನು ಅಕ್ಕಿ ದೀಪ ಯಾವ ಥರ ಮಾಡಬೇಕು ಅಂತ ಹೇಳಿ ಸಿಂಪಲಾಗಿ ಬ್ಲಾಗಲ್ಲೇ ತೋರಿಸಿದ್ದೀನಿ. ಇವಾಗ ಸ್ವಲ್ಪ ಹೇಳ್ತಾಯಿದ್ದೀನಿ. ಸ್ವಲ್ಪ ಹಸಿಟ್ಟು, ತುಪ್ಪ, ಬಾಳೆಹಣ್ಣು, ಹಾಲು ಮತ್ತು ಬೇಕಿದ್ರೆ ನೀರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದ್ರೆ ಹಾಲಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ನಿಮಿಷ ನೆನೆಸಿಟ್ರೆ ಅದು ಸೀಲ್ ಥರ ಬರೋದಿಲ್ಲ, ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ನಿಮಿಷ ಆಮೇಲೆ ದೀಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಏನು ಶೇಪ್ ಎಲ್ಲ ನಮ್ಗೆ ಯಾವ ಥರ ಬೇಕೋ ಅದೇ ಥರ ಬರುತ್ತೆ. ಒಂದು 10 ನಿಮಿಷ ಬಿಟ್ಬಿಡಬೇಕು. ಅದಾದಮೇಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಒಂದೊಂದೇ ಒಂದು 5 ಥರ ಇದು ನೈವೇದ್ಯಕ್ಕೆಲ್ಲ ಮಾಡಬೇಕಿತ್ತಲ್ವ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಏನು ಮಾಡಿದ್ದೆ ಅಂತಂದರೆ ಇದು ಚಿತ್ರಾನ್ನ, ಪುಳಿಯೋಗರೆ ಮತ್ತು ಪಾನಕ 1 ಲೋಟ, ಶಾವಿಗೆ ಬಾತು, ಮತ್ತು ಮನೆಗೆ ಮಾತ್ರ ಇದು ಹೆಸ್ರು ಕಾಳೆಲ್ಲ ನೆನೆಸಿದ್ದೆ, ಮೊಳಕೆ ಸಾರು ಮಾಡಿದ್ದೆ. ಎಲ್ಲರೂ ಒಂದು 7 ಜನಕ್ಕೆ ಮುತ್ತೈದರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರೆ ಒಳ್ಳೆಯದು. ಅದಕ್ಕೆ ಅವ್ರನ್ನೂ ಎಲ್ಲ ಕರೆದಿದ್ದೆ. ನಮ್ಮ ಅಕ್ಕ ಅವ್ರನ್ನ, ನಮ್ಮಮ್ಮ ಮತ್ತು ನಮ್ಮ ಅಮ್ಮ ಅವ್ರ ಫ್ರೆಂಡನ್ನು ಎಲ್ಲರನ್ನೂ ಕರೆದಿದ್ದೆ. ಅವರೆಲ್ಲರೂ ಬರ್ತಾರೆ. ಅಷ್ಟರೊಳಗಡೆ ನಾನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಯಾವ ಥರ ಇದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ನನಗೆ ಯಾವ ಥರ ಬರುತ್ತೋ ಆ ಥರದಲ್ಲಿ ಮಾಡಿದ್ದೀನಿ. ಏನಾದರೂ ಮಿಸ್ಟೇಕ್ ಹೇಳಿದರೆ ಹೇಳಿ ಅಂತ ಹೇಳ್ತೀನಿ. ನಾನಿವಾಗೆಲ್ಲ ನಾನು ರೆಡಿ ಆಗಿದ್ದೀನಿ. ದೇವ್ರಿಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ದೀಪ ಹಚ್ಬೇಕಷ್ಟೇ. ದೀಪ ಹಚ್ಬಿಟ್ಟು ಬರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಡೋಣ. ಏನೇನು ಮಾಡಿದ್ದೀನಿ ಅಂದರೆ ನೋಡ್ಕೊಂಬನ್ನಿ ನೀವೇ.
ಎಲ್ಲ ಇವಾಗ ದೀಪ ಹಚ್ತಾ ಇದ್ದೀನಿ. ನಾನು ನಮ್ಮ ಯಜಮಾನ್ರು ಇದ್ದಾರೆ, ನನ್ನ ಮಗು ಎದ್ದಿಲ್ಲ. ದೇವ್ರನ್ನ ನೆನೆಸ್ಕೊಂಡು ದೀಪ ಹಚ್ತಾ ಇದ್ದೀನಿ. ಎಲ್ಲ ಒಳ್ಳೆಯದೇ ಆಗಿದೆ. 7 ವಾರ ಮಾಡಿದ್ದೀನಿ. ಅದೇ ಕಂಟಿನ್ಯೂಸ್ ಆಗಿ ಮಾಡಿದೆ ಒಳ್ಳೆಯದೇ. ನಾನು 1 ವಾರ 2 ವಾರ ಗ್ಯಾಪ್ ಬಿಟ್ಟು ಮಾಡಿದ್ದೀನಿ. ಅದೇನು ಆ ಥರ ಮಾಡ್ಬೋದಾ ಮಾಡಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ನಂಗೆ ಯಾವಾಗ ಟೈಮ್ ಸಿಗುತ್ತೋ ನಾನು ಅವಾಗ ಮಾಡಿದ್ದೀನಿ. ಈ ಥರ ಮಾಡಿದ್ದೀನಿ. ಎಲ್ಲ ಇನ್ನೂ ಕೆಲವರು ಆದರೆ ಎಲ್ಲ ವೀಡಿಯೋಸೆಲ್ಲ ನೋಡ್ತೀನಿ, ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ಸ್ತೋಮತೆಗೆ ನಂಗೆ ಯಾವ ಥರ ಬರುತ್ತೋ, ನನಗೆ ಯಾವ ಥರ ಮಾಡಬೇಕು ಅಂದ್ಕೊಂಡಿದ್ದೀನೋ ಅದೇ ಥರ ಮಾಡಿದ್ದೀನಿ. ನೀವು ಇದೇ ಥರ ಪೂಜೆಗಳು ಮಾಡಿ ಅಂತ ಹೇಳ್ತೀನಿ. ಕಷ್ಟ ಆಗಲಿ ಸುಖ ಆಗಲಿ ದೇವ್ರನ್ನೇ ನಂಬಬೇಕು ಅಂತಾರೆ ಜನರನ್ನ. ಈ ಕಾಲಿರೋ ಜನರನ್ನ ನಂಬೋ ಬದಲು ದೇವ್ರನ್ನ ನಂಬೋದು ಅಂತ ಹೇಳ್ಬೋದು. ನೀವು ಇದೇ ಥರ ಪೂಜೆಗಳು ಮಾಡಿ ಅಂತ ಹೇಳ್ತೀನಿ, ಓಕೆನಾ. ನಾನು ಈ ಥರ ನನ್ನ ಖುಷಿ ಆದಾಗೆಲ್ಲ ನಾನು ಈ ಥರ ಪೂಜೆಗಳು ಮಾಡ್ತೀನಿ. ವಾರಕ್ಕೆ ಹೆಂಗಿಲ್ಲ ಅಂದರೂ ನಾನು ಒಂದು 4-5 ಸಲ ಅದು ನಾನು ಪೂಜೆ ಮಾಡ್ತೀನಿ. ಅದು ನನ್ನ ನೆಮ್ಮದಿಗೋಸ್ಕರ. ಬೇರೆಯವರು ಏನೋ ಗಂಡ ಹೆಂಡ್ತಿ ಕಿತ್ಲಾಡ್ಕೊಂಡಿದ್ದಾರೆ, ಅದಕ್ಕೆ ಇವ್ರಿಗೆಲ್ಲ ಪೂಜೆಗಳು ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ. ನಾನು ನನ್ನ ಗಂಡ ಚೆನ್ನಾಗೇ ಇದ್ದೀವಿ. ಇದು ನನ್ನ ಖುಷಿಗೋಸ್ಕರ ಮಾಡೋದಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಲಿ ಅಂತ ಹೇಳಿ ನಾನು ಈ ಪೂಜೆ ಎಲ್ಲ ಮಾಡ್ತೀನಿ. ನೀವು ಇದೇ ಥರ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ನೆಮ್ಮದಿ ನೀವು ಮಾಡಬೇಕು ಅಂದರೆ ಮಾಡಿ, ನಿಮಗೆ ಬಿಟ್ಟಿದ್ದು. ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಹುಡ್ಗಂಗೆ ಈ ಪೂಜೆ ಎಲ್ಲ ಇಷ್ಟ ಆಗಲ್ಲ. ಅದೇ ನಮಸ್ಕಾರ ಎಲ್ಲ ಹಾಕ್ಕೊತಾನೆ, ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾನೆ. ಇಂಥ ದಿನ ಇದೇ ಮಾಡಬೇಕು ಅದೇ ಮಾಡಬೇಕಂತ ಏನಿಲ್ಲ. ನಾನು ಪೂಜೆ ಮಾಡ್ತಾಯಿದ್ದೀನಿ, ನಿನ್ನೆ ಯಾವಾಗೂ ದೇವ್ರು ಮುಕ್ಕೋದೇನಾ, ಅವ್ರ ದೇವ್ರಿಗೂ ಒಂದು ಸ್ವಲ್ಪ ರೆಸ್ಟ್ ಕೊಡು ಅಂತ ಹೇಳ್ತಾನೆ ನಮ್ಮ ಹುಡುಗ. ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಹಾಗೆ ನಮ್ಮಮ್ಮ ಅವರೆಲ್ಲ ಬಂದಿದ್ದು, ಅವರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು, ನಮ್ಮಮ್ಮ ಫ್ರೆಂಡು ಬಂದಿದ್ದರು. ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊತಾ ಇದ್ದೀವಿ. ಆವಾಗ ಬೇಡ ಹಂಗೆ ನಿಮ್ಮಮ್ಮ ಒಬ್ರಿಗೆ ತಗೋ ಸಾಕು ಅಂತ ಹೇಳ್ತಾ ಇದ್ದಾರೆ. ನಮ್ಮಮ್ಮ ಇಲ್ಲ ಒಳ್ಳೇದು ಮಾಡಲಿ, ನಮ್ಮ ಮಗಳಿಗೆ ನಮ್ಮ ಮಡಿನಿಗೆ ಆಶೀರ್ವಾದ ಮಾಡು ಅಂತ ಹೇಳ್ತಿದ್ದಾರೆ. ಖುಷಿ ಆಯಿತು, ಕರೆದಿದ್ದ ತಕ್ಷಣ ಬಂದಿದ್ದಾರಲ್ವ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಇದೇ ಥರ ಇವಾಗಿನ್ನು ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದಾರೆ. ನಮ್ಮ ಅಕ್ಕಂಗೆ ಒಂದು ಚಿಕ್ಕ ಆಸೆ, ಅವರ ತಮ್ಮನ ಕೈಲಿ ಕಾಲು ನಮಸ್ಕಾರ ಮಾಡಿಸ್ಕೋಬೇಕಂತ. ಇವಾಗ ನೆರವೇರುತ್ತೇನೋ ನೋಡಬೇಕು. ಯಾವಾಗೂ ನನ್ನ ಕಾಲು ಮುಗಿಯೋ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಮ್ಮ ಅತ್ತೆ ಬಂದು ನಮ್ಮ ಅತ್ತೆಗೂ ಅರ್ಶಿನ ಕುಂಕುಮ ಕೊಟ್ಟು ಮತ್ತು ಕಾಲಿಗೆಲ್ಲ ನಮಸ್ಕಾರ ಎಲ್ಲ ಆಶೀರ್ವಾದ ಮಾಡಿಸ್ಕೊಂಡ್ವಿ. ಅದಾದಮೇಲೆ ನಮ್ಮ ಮಾವ ಎಲ್ಲ ಇಲ್ಲಿಗೆ ಊಟಕ್ಕೆಲ್ಲ ಮನೆಗೆ ಬಂದಿದ್ದು. ಇಷ್ಟು ದಿನ ಅಲ್ಲಿಗೆ ಕೊಟ್ಟು ಕಳಿಸ್ತಾಯಿದ್ದೆ ಟಿಫನ್ ಎಲ್ಲ. ಈ ಸಲ ಮನೆಗೆ ಬಾಪ ಮನೇಲಿ ಪೂಜೆ ಮಾಡಿದ್ದೀನಿ ಅಂತಂದು, ಅದಕ್ಕೆ ಮನೆಗೆ ಬಂದು ಊಟ ಮಾಡಿಕೊಂಡು ಅವ್ರು ಕೆಲ್ಸಕ್ಕೆ ಹೋದರು. ಮತ್ತು ಹಾಗೆ ಇವತ್ತು ನನ್ನ ಫ್ರೆಂಡವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದಕ್ಕೆ ಅವ್ರು ಬಂದಿದ್ದಕ್ಕೆ ಪಾರ್ಟಿಯಲ್ಲಿ ಪ್ರತಿಯೊಬ್ಬರು ಕೇಳೋರೆ, ಈಗ ಶನಿವಾರ ಬಿದ್ದಿರೋದ್ರಿಂದ ಟೀ ಕೊಡಿಸ್ತೀನಿ ಅಂತ ಅವರು. ನಮ್ಮಮ್ಮ ಕೆಲಸಕ್ಕೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ನಮ್ಮಮ್ಮನ ಹೋಗ್ತಿದ್ದಾರೆ. ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರು. ಈ ಮಕ್ಕಳೆಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ಎಲ್ಲ ಅರ್ಶಿನ ಕುಂಕುಮ ತೊಗೊಂಡು ಹೋದ್ರು. ಇನ್ನು 3 ಜನ ಇದ್ದಾರೆ. ಆ 3 ಜನ ಆಮೇಲೆ ಬಂದು ತೊಗೊತೀನಿ. ನಮ್ಮ ಅಕ್ಕ ಅವರೆಲ್ಲ ಹೋಗಿದ್ದಾರಂತೆ ಬೆಂಗಳೂರಿಗೆ. ಅವರೆಲ್ಲ ಬಂದಾದಮೇಲೆ ತೊಗೊಂಡಾದ್ಮೇಲೆ ಇದೆಲ್ಲ ಕ್ಲೀನ್ ಮಾಡಬೇಕೀಗ. ಕ್ಲೀನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು. ಎಲ್ಲ ಖುಷಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಈಗ ಎಲ್ಲರೂ ಬಂದು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡೋದ್ರು. ಖುಷಿ ಆಯ್ತು. ಇನ್ನು 3 ಜನ ಬರಬೇಕು. ನಮ್ಮ ಅಕ್ಕ ಎಲ್ಲೋ ಬೆಂಗಳೂರಿಗೆ ಹೋಗಿದ್ದಾರಂತೆ, ಅದಕ್ಕೆ ಅವರು ನಾನು ಸಂಜೆ ಹಂಗೆ ಬರ್ತೀನಿ ಅಂತಂದರು. ಮತ್ತು ಇನ್ನೊಬ್ರು ಪಕ್ಕದ ಮನೆಯವ್ರ ಆಂಟಿ, ನಾನು ಇನ್ನೂ ಸ್ನಾನ ಮಾಡಿಲ್ಲ ಆಮೇಲೆ ಬರ್ತೀನಿ ಅಂತಂದರೆ. ಇನ್ನೊಬ್ಬರು ಯಾರಪ್ಪ, ನನ್ನ ಫ್ರೆಂಡ್ ಪ್ರಣೀತಾ, ಅವ್ರಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ಅವ್ರಿಗೆ ಬರ್ತಾನೆ ಇಲ್ಲ. ಅದರಿಂದ ಅವರು ಇನ್ನು ಲೇಟಾಗಿ ಎದ್ದೋಡಿರ್ತಾರೆ, ಇನ್ನೂ ಬಂದಿಲ್ಲ. ಅವ್ರು 3 ಜನ ಬಂದು ತೊಗೊಂಡೋದ್ರೆ ಇನ್ನು ಈ ವ್ರತ ಇಲ್ಲಿಗೆ ಮುಗೀತು. ಇನ್ನು ಅವಾಗ ಸ್ವಲ್ಪ ಕೆಲಸಗಳಿದ್ದಾವೆ, ಈಗ ಮಾಡ್ಬೇಕೀಗ. ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ನಾನು ಮಾಡಿದ ಅಡುಗೆ ಎಲ್ಲ ಖಾಲಿ ಆಯಿತು. ಇದು ಮೊಳಕೆ ಸಾಂಬಾರು ಮಾಡಿದ್ದೆ ಇವತ್ತು. ಸಾಂಬಾರು ಮಾಡಿ ಇವಾಗ ಅನ್ನ ಖಾಲಿ ಆಯಿತು ಅಂತ ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಎಲ್ಲ ಮುಗೀತು ಎಲ್ಲ. ಇವಾಗ ಅದೆಲ್ಲ ಕಿದು ನಮ್ಮ ಅಕ್ಕ ಎಲ್ಲೋ ದೇವಸ್ಥಾನಕ್ಕೆ ಹೋದ್ರು ಅಂತ ಹೇಳ್ಬಿಟ್ಟು ಕಾವ್ಯ ಅಕ್ಕ, ಅದಕ್ಕೆ ವಿನುತ ಮತ್ತು ಋತ್ವಿಕನೂ ಇಲ್ಲೇ ಇದ್ದಾಳೆ. ಅವರೆಲ್ಲ ಆಚೆಗಡೆ ಆಡ್ಕೊತಾ ಇದ್ದಾರೆಲ್ಲ. ಅವ್ರಿಗೆಲ್ಲ ಇದೆಲ್ಲ ಮಾಡಿದ್ಮೇಲೆ ಊಟ ಅವ್ರಿಗೂ ಇನ್ನು ತಿನ್ನಿಸ್ಬೇಕು. ಆಗಲೇ 1 ಗಂಟೆ ಆಗ್ತಾಯಿದೆ.
ತಿನ್ನಿಸ್ಬಿಟ್ಟು ಅವ್ರನ್ನೂ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ಬೇಕು. ಅವ್ರು ಮಲಗಲ್ಲ ಅಂತ ಗೊತ್ತು. ಅಕ್ಕ ಅವರಮ್ಮ ಇಲ್ಲ, ಅದಕ್ಕೆ ವಿನೋತ ಸ್ನಾನ ಮಾಡಿಸಿದ್ಲು. ನಾನು ರೆಡಿ ಮಾಡಲಾ? ಹಾಂ, ಮಮ್ಮಿ ಎಲ್ಲೋಗಿದೆ? ಹಾಂ ಬಾ. ಅಮ್ಮ ಕೆಲ್ಸಕ್ಕೆ ಹೋಗಲ್ಲ. ನನ್ನ ಮಗನ ಬಟ್ಟೆ ಹಾಕ್ಕೊಂಡು ಈ ಥರ ಕಾಣಿಸ್ತು. ನಿಂತ್ಕೊಮ್ಮ ಋತ್ವಿಕಾ, ಅವಳ ಬಟ್ಟೆ ಇರಲಿಲ್ಲ, ಅದಕ್ಕೆ ಇದನ್ನೇ ಹಾಕಿದ್ದೀನಿ. ಇನ್ನು ತಿನ್ನೋ ಇದು ಬೆಳಿಗ್ಗೆಯಿಂದ ತಿಂದಿಲ್ಲ, ಇವಾಗ ತಿಂದವನ. ತಿನ್ಸೋಕ್ಕೂ ನೋಡಿ ಎಷ್ಟು ಪರದಾಡ್ತವ್ರ. ಇನ್ನು ಸ್ನಾನ ಮಾಡಿಲ್ಲ, ಏನೂ ಇಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡೆ, ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಗಲೀಜಾಗಿತ್ತದ ಅದೆಲ್ಲ ಒರೆಸ್ಲಿಲ್ಲ, ಗುಡಿಸ್ಕೊಂಡೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಲ್ಲರೂ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಪೂಜೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.